ಗಿಲ್ಲಿ ತುಂಬಾ ಚೇಂಜ್ ಆಗಿದ್ದಾನೆ. ಇದು ತುಂಬಾ ದಿವಸ ನಡೆಯಲ್ಲ. ಅಂತ ದೊಡ್ಡ ವ್ಯಕ್ತಿನ ಅಷ್ಟೊಂದು ಬಿಸಿ ಇದ್ದಾರ, ಹೇಳ್ದಾಗೆ ಇಲ್ಲಿ ನಡ್ಕೊಂತಲ್ಲ. ಯಾಕೆ ಈ ತರ ಮಾಡ್ತಿರೋದು? ಈ ರೀತಿಯಾದ ಹಲವಾರು ಪ್ರಶ್ನೆಗಳು ಈಗ ಗಿಲ್ಲಿಯ ಅಭಿಮಾನಿ ಒಬ್ಬ ಇಲ್ಲಿ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ಅಭಿಮಾನಿ ಯಾರು ಅಂತ ಗೊತ್ತಾದ್ರೆ ಸಿಕ್ಕಾಪಟ್ಟೆ ಶಾಕ್ ಕೂಡ. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗಷ್ಟೇ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗಿದು ಕೇವಲ 2 ವಾರಗಳು ಕಳೆದಿದೆ ಅಷ್ಟೇ. ಆಲ್ರೆಡಿ ನೀವು ನೋಡಿರ್ತೀರಾ, ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಗಿಲ್ಲಿಯವ್ರಿಗೆ ಸಿಕ್ಕಾಪಟ್ಟೆ ಒಂದು ಫ್ಯಾನ್ ಬೇಸ್ ಇತ್ತು. ಇವ್ರ ಫ್ಯಾನ್ ಬೇಸ್ ನೋಡ್ಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗಿದ್ರು. ಯಾಕೆಂತಂದ್ರೆ ಒಂದು ಇನ್ಸ್ಟಾಗ್ರಾಮ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒಂದು ಹವಾ ಕ್ರಿಯೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ಕೂಡ ಅವ್ರ ಹವಾ ಎಲ್ಲೂ ಕೂಡ ಚೂರು ಕೂಡ ಕಮ್ಮಿ ಆಗಿಲ್ಲ. ಆದರೆ ಕೆಲ ಅಭಿಮಾನಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಇಲ್ಲಿ ಅವ್ರ ಹೆಸರಿಗೆ ಕಳಂಕ ತರಕ್ಕೋ ಅಥವಾ ಅವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಕಮೆಂಟ್ಗಳನ್ನ ನೀವೇನಾದ್ರೂ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾರೆ, ಆದರೆ ಬಿಗ್ ಬಾಸ್ ಮನೆಯೊಳಗಡೆ ಕೂಡ ಇವರು ಎಂಟ್ರಿ ಕೊಟ್ಟಿದ್ರು. ಸುಮಾರು ಜನಕ್ಕೆ ಇವರು ಗೊತ್ತಿರ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ವಾಲ್ ಆಫ್ ದಿ ಫ್ರೇಮ್ ಅಂತ ಅಂದ್ಬಿಟ್ಟು ಒಂದು ಎಪಿಸೋಡ್ ಪ್ರಸಾರ ಆಗಿತ್ತು. ಅಲ್ಲಿ ಮೊಟ್ಟ ಮೊದಲಿಗೆ ಕುಮಾರ್ ಅನ್ನೋರು ಬಿಗ್ ಬಾಸ್ ಮನೆಯೊಳಗಡೆ ಈಗ ಸಾರ್ವಜನಿಕರು ಏನೊಂದು ಎಂಟ್ರಿ ಕೊಟ್ಟಿದ್ರು, ಅದರಲ್ಲಿ ಅವ್ರಿಗೂ ಕೂಡ ಚಾನ್ಸ್ ಸಿಕ್ಕಿತ್ತು. ಅವಾಗ ಅವರು ಕೂಡ ಎಂಟ್ರಿ ಕೊಟ್ಟಿದ್ರು. ಅವಾಗ ಏನಾಯ್ತು ಅಂತಂದ್ರೆ, ಗಿಲ್ಲಿ ಅವರು ಇಲ್ಲಿ ಟ್ಯಾಟೋ ಹಾಕಿಸ್ಕೊಂಡಿದ್ರು ಕೈ ಮೇಲೆ. ಅದೇ ಫುಲ್ ಭಾವಚಿತ್ರನ ಟ್ಯಾಟೋ ಹಾಕಿಸ್ಕೊಂಡಿದ್ರು. ಮೊಟ್ಟ ಮೊದಲಿಗೆ ಗಿಲ್ಲಿ ಅವರು ಟ್ಯಾಟೋ ಹಾಕಿಸ್ಕೊಂಡಿದ್ದು ಅವರೇ, ಕುಮಾರ್ ಅವರು. ಆಗ ವಾಲ್ ಆಫ್ ದಿ ಫ್ರೇಮ್ ಏನಿತ್ತು, ಅವಾಗ ಜನಗಳ ಹತ್ರ ಕೇಳ್ಕೋಬೇಕಿರುತ್ತೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಕೇಳ್ಕೊಂಡ್ರು. ಗಿಲ್ಲಿಯವರು ಕೂಡ ಮಾತಾಡಿದ್ರು, ರಘು ಅವರು ಕೂಡ ಇಲ್ಲಿ ಮಾತಾಡಿದ್ರು, ಧನುಷ್ ಅವರು ಕೂಡ ಇಲ್ಲಿ ಮಾತಾಡಿದ್ರು, ರಕ್ಷಿತ್ ಅವರು ಕೂಡ ಇಲ್ಲಿ ಮಾತಾಡಿದ್ರು. ಬಟ್ ಗಿಲ್ಲಿ ಅವ್ರದ್ದು ಟ್ಯಾಟೋ ನೋಡಿದಾಗ ಅವರು ಗಿಲ್ಲಿ ಅವರು ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಅವ್ರ ಅಭಿಮಾನಿ ಏನಿದ್ರು ಕುಮಾರ್ ಅನ್ನೋರು, ಅವ್ರ ಹೆಸರು ಕುಮಾರ್ ಅಂತ ಅಂದ್ಬಿಟ್ಟು, ಅವಾಗ ಅವ್ರು ಹೇಳಿದ್ರು. ಗಿಲ್ಲಿ ಅವ್ರು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಭಾವುಕರಾಗಿದ್ರು. ತುಂಬಾನೇ ಖುಷಿ ಆಯ್ತು ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರ ಬಾಯಿಂದನೇ ಇದು ಬಂದಿತ್ತು. ಎಪಿಸೋಡ್ ಅಲ್ಲೂ ಕೂಡ ಇದು ಪ್ರಸಾರ ಆಗಿತ್ತು. ಸಿಕ್ಕಾಪಟ್ಟೆ ತುಂಬಾ ಜನ ಇದನ್ನ ನೋಡಿ ಖುಷಿ ಪಟ್ಟಿದ್ರು. ಅಂದ್ರೆ ಗಿಲ್ಲಿ ಅವ್ರ ಫ್ಯಾನ್ಸ್ ಯಾರ್ಯಾರಿದ್ರು ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿತ್ತು. ಹೌದು, ನಾವು ಕೂಡ ಅಭಿಮಾನಿ ಆಗಿದ್ವಿ, ಬಟ್ ಟ್ಯಾಟೋ ಹಾಕಿಸ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಮೊಟ್ಟ ಮೊದಲಿಗೆ ರಿಯಾಲಿಟಿ ಶೋನಲ್ಲಿ ಇವಾಗ ಒಂದು ಸೆಲೆಬ್ರಿಟಿ ನೀವೆಲ್ಲ ಕೂಡ ಟ್ಯಾಟೋಗಳು ನೋಡಿರ್ತೀರಾ. ಅಂದ್ರೆ ಸೆಲೆಬ್ರಿಟಿ ಆದ್ಮೇಲೆ, ದೊಡ್ಡ ದೊಡ್ಡ ಸೆಲೆಬ್ರಿಟಿ ಆದ್ಮೇಲೆ ಟ್ಯಾಟೋಗಳನ್ನ ನೋಡ್ಕೊಂತ ಬಂದಿದ್ವಿ. ಆದ್ರೆ ರಿಯಾಲಿಟಿ ಶೋನಲ್ಲಿ ಇಷ್ಟೊಂದು ಹೆಸರು ಮಾಡಿ, ಅದು ಇಷ್ಟು ಬೇಗ ಒಂದು ಶಾರ್ಟ್ ಟೈಮ್ ಅಲ್ಲಿ ಇಷ್ಟು ದೊಡ್ಡದಾಗಿ ಹೆಸರು ಮಾಡ್ಕೊಂಡು ಟ್ಯಾಟೋ ಎಲ್ಲ ಬಿದ್ದಿದೆ ಕೈ ಮೇಲೆ ಅಂತಂದ್ರೆ ಎಷ್ಟೊಂದು ಹೆಸರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಆಶ್ಚರ್ಯ ಕೂಡ ಪಟ್ಟಿದ್ರು. ಈಗ ಆ ಅಭಿಮಾನಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಆ ವಾಲ್ ಆಫ್ ದಿ ಫ್ರೇಮ್ ಏನಿತ್ತು ಆ ಎಪಿಸೋಡ್ ಅಲ್ಲಿ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಸಾರ್ವಜನಿಕರು ಎಂಟ್ರಿ ಕೊಟ್ಟಾಗ ಅವರು ಕೂಡ ಎಂಟ್ರಿ ಕೊಟ್ಟಿದ್ರು. ಆಗ ಗಿಲ್ಲಿ ಅವರು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿಬಿಟ್ಟು ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಅಂತ ಕೂಡ ಇಲ್ಲಿ ಹೇಳಿದ್ರು. ಇವನ್ ಆ ಒಂದು ಟೈಮಲ್ಲಿ ಗಿಲ್ಲಿ ಅವ್ರು ಏನಪ್ಪಾ ಹೇಳಿದ್ರು ಅಂತಂದ್ರೆ, ಇಲ್ಲ ನಾನು ಹೊರಗಡೆ ಬಂದಿದ ತಕ್ಷಣ ಮೊಟ್ಟ ಮೊದಲಿಗೆ ಮಾಡೋ ಕೆಲಸ ಏನಪ್ಪಾ ಅಂತಂದ್ರೆ ಅವ್ರನ್ನ ಮೀಟ್ ಆಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು. ಈಗ ಆ ಅಭಿಮಾನಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈಗ ಗಿಲ್ಲಿ ಅವರು ಚೇಂಜ್ ಆಗಿದ್ದಾರೆ, ಅವ್ರು ಏನ್ ಹೇಳಿದ್ರು ಅದ್ರ ರೀತಿ ನಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸದ್ಯ ಇವಾಗ ಅವರು ಗಿಲ್ಲಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಗಳ ಒಂದು ಸುರಿಮಳೆನೆ ಹರಿಸ್ತಾ ಇದಾರೆ ಅಂತ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಒಂದಾದ್ಮೇಲೆ ಒಂದು ಇಲ್ಲಿ ಅವ್ರು ಏನು ಹೇಳಿದ್ರು ಅದ್ರ ರೀತಿ ನಡ್ಕೊಂತಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ಅವ್ರ ಅಣ್ಣವರು ಕೂಡ 1 ಗಂಟೆ ಆಗ್ಲಿ, ಮಧ್ಯರಾತ್ರಿ 2 ಗಂಟೆ ಆದ್ರೂ ಕೂಡ ಅಷ್ಟೇ, 3 ಗಂಟೆ ಆದ್ರೂ ಕೂಡ ಇಲ್ಲಿ ಅಷ್ಟೇ ಪ್ರಚಾರ ಮಾಡಿ ಅಂತ ಇಲ್ಲಿ ಹೇಳ್ತಿದ್ರಂತೆ. ಅಂದ್ರೆ ಗಿಲ್ಲಿ ಅವರು ಗೆಲ್ಬೇಕು ಅಂತ ಅಂದ್ಬಿಟ್ಟು ಏನೊಂದು ಪ್ರಚಾರ ಮಾಡ್ತಿದ್ರು ಆ ಟೈಮಲ್ಲಿ, ಅಷ್ಟೊತ್ತಾದ್ರೂ ಕೂಡ ಇಲ್ಲಿ ಪ್ರಚಾರ ಮಾಡಿ ಅಂತ ಕೇಳ್ಕೊಂತಿದ್ರಂತೆ. ಈಗ ಇಲ್ಲಿ ಅಷ್ಟೊಂದು ಬ್ಯುಸಿ ಇದಾರ, ಅದು ಅಭಿಮಾನಿಗಳಿಗೆ ಸಿಗದೆ ಇರೋಷ್ಟು ಬ್ಯುಸಿ ಆಗ್ಬಿಟ್ರಾ? ನೀವು ಆಗಿನ ಕಾಲದಲ್ಲೂ ಕೂಡ ನೋಡ್ಬೋದು. ಅಂದ್ರೆ ಸುಮಾರು ಹಿಂದಿನ ಇವಾಗ ಏನಿದ್ರೆ ನಟ ನಟಿಯರೆಲ್ಲರೂ ಕೂಡ ಅವಾಗ ರಾಜ್ಕುಮಾರ್ ಅವರೇ ಬ್ಯುಸಿ ಇದ್ರು ಕೂಡ ಅಭಿಮಾನಿಗಳಿಗೆ ಸಿಗ್ತಿದ್ರು. ಅವ್ರಿಗಿಂತ ಇಲ್ಲಿ ಇವರು ಬ್ಯುಸಿ ಇದಾರ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಇಲ್ಲಿ ಮಾತಾಡ್ತಿದ್ದಾರೆ. ಅಭಿಮಾನಿ ಆಗಿರೋರು ಹೌದು, ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಾವು ಹೇಳ್ದಂಗೆ ನಡ್ಕೊಳ್ಳೋಕೆ ಆಗಲ್ಲ. ಗಿಲ್ಲಿ ಅವ್ರು ಏನೂ ಕೂಡ ಇಲ್ಲಿ ಹೇಳೇ ಇಲ್ಲ, ನಾನು ಅಭಿಮಾನಿಗಳಿಗೆ ಇಲ್ಲಿಗೆ ಸಿಗದೇ ಇಲ್ಲ ಅಂತ ಹೇಳಿಲ್ಲ. ಸುಮಾರು ಒಂದು ಏನಿವಾಗ ಎಲ್ಲ ನಡೀತಿದೆ ಪ್ರೋಗ್ರಾಮ್ಗಳು, ಮೊನ್ನೆ ಕನಕೋತ್ಸವಕ್ಕೆ ಬಂದಿದ್ರು, ಅದಾಗಿದ ತಕ್ಷಣ ಇಲ್ಲಿ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬಂದಿದ್ರು. ಅಂದ್ರೆ ಬಿಸಿ ಶೆಡ್ಯೂಲ್ ಇದೆ. ಅಂದ್ರೆ ಒಂದು 15-20 ದಿವಸ ಆಗ್ತಾ ಬರ್ತದೆ, 15 ದಿವಸ ಅಂತೂ ಕಂಪ್ಲೀಟ್ ಆಗಿ ಆಗೋಗಿದೆ. ಆದ್ರೆ ಅಭಿಮಾನಿಗಳಿಗೆ ಇಲ್ಲಿ ಸಿಕ್ಕಿಲ್ವಲ್ಲ. ಇಲ್ಲಿ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಇಲ್ಲಿ ಚೇಂಜ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಮೊಟ್ಟ ಮೊದಲಿಗೆ ಇಲ್ಲಿ ಗಿಲ್ಲಿ ಅವ್ರದ್ದು ಟ್ಯಾಟೋ ಹಾಕಿಸ್ಕೊಂಡಿದ್ದು ಇವರೇ. ಅವಾಗ ಇವ್ರಿಗೆ ಸುಮಾರು ಜನ ಇಲ್ಲಿ ಹೇಳಿದ್ರು, ಫಸ್ಟ್ ನಿಮ್ ತಂದೆ ತಾಯಿದು ಟ್ಯಾಟೋ ಹಾಕಿಸ್ಕೊಳ್ಳೋದು ಕಲೀರಿ, ಆ ನಂತರ ಇಲ್ಲಿ ಈ ತರದ್ದು ಮಾಡಿರುವಂತೆ ಅಂದ್ಬಿಟ್ಟು ಸುಮಾರು ಇತರ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಆಗು ಹೋಗುಗಳ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಫಸ್ಟ್ ಅಪ್ಪ ಅಮ್ಮನ್ನ ಪ್ರೀತಿ ಮಾಡೋದನ್ನ ಕಲಿರೋ, ಆ ನಂತರ ಬೇರೆಯವ್ರ
ಅವ್ರನ್ನ ನೀವು ನೋಡಿರುವಂತೆ ಅಂತಂದ್ಬಿಟ್ಟು ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅಭಿಮಾನ ಅಂತ ಇದ್ರೆ ಅದು ಮನಸ್ಸಲ್ಲಿ ಇರಬೇಕು. ಈ ತರ ಟ್ಯಾಟೋ ನೀನು ಹಾಕಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದೀಯ ಅಂತಂದ್ರೆ ನೀನೆಂತ ಅಭಿಮಾನಿ ಅಂತ ಅಂದ್ಬಿಟ್ಟು ಈಗ ಅವ್ರಿಗೆ ಇಲ್ಲಿ ಕ್ಯಾಪ್ ಕರ್ಸಿ ಉಗಿತಿದ್ದಾರೆ. ಏನಕ್ಕೆ ಅಂತಂದ್ರೆ ಹೌದು ಗಿಲ್ಲಿ ಅವರು ಹೇಳಿದ್ರು ಸ್ವಲ್ಪ ಬಿಜಿ ಶೆಡ್ಯೂಲ್ ಅಲ್ಲಿ ಇದ್ದಾರೆ, ಆದ್ರೆ ಬಿಜಿ ಶೆಡ್ಯೂಲ್ ಅಲ್ಲಿ ಇದ್ರೂ ಕೂಡ ಯಾಕೆ ಮೀಟ್ ಆಗಿಲ್ಲ ಅಂತ ಕೇಳ್ತಾರೆ. ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ವಿಡಿಯೋಗಳನ್ನ ಇಲ್ಲಿ ನೋಡಿರ್ತೀರಾ. ಗಿಲ್ಲಿ ಅವರಿಗೆ ಹುಷಾರಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು, ಮತ್ತೆ ಫ್ಯಾನ್ಸ್ ನ ಮೀಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ವಿಡಿಯೋಗಳನ್ನ ಮಾಡಿ ಹರಿಬಿಟ್ಟಿದ್ರು. ಅಂದ್ರೆ ಯಾಕೆ ಸಿಗ್ತಲ್ಲ ಫ್ಯಾನ್ಸ್ ಗಳಿಗೆ ಅಂತ ಅಂದ್ಬಿಟ್ಟು ಮೊನ್ನೆ ಕನಕೋತ್ಸವದಲ್ಲಿ ಅಂದ್ರೆ ಹೋದ ವಾರ ಕನಕೋತ್ಸವಕ್ಕೆ ಹೋದಾಗ ಇಲ್ಲಿ ಪೊಲೀಸರು ಗಿಲ್ಲಿ ಅವ್ರನ್ನ ಯಾವ ರೀತಿ ಇಲ್ಲಿ ಎಳ್ಕೊಂಡ್ ಬಂದ್ರು ಅಂತ ಅಂದ್ಬಿಟ್ಟು ಇವನ್ ಅವರೇ ಕೇಳಿದ್ರು, ನಾನೇನ್ ಕಳ್ಳ ಸರ್ ಈ ರೀತಿಯಾಗಿ ನನ್ನ ಎಳ್ಕೊಂಡ್ ಬರ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಅಂದ್ರೆ ಅಷ್ಟು ಟೈಟ್ ಸೆಕ್ಯೂರಿಟಿ ಇಲ್ಲಿ ಕೊಟ್ಟಿದ್ರು. ಒಂದು ರ್ಯಾಲಿ ಮಾಡಿದಾಗೂ ಕೂಡ ಅಷ್ಟೇ ಎಷ್ಟು ಜನ ಇಲ್ಲಿ ಕಮಾಂಡರ್ ಕೂಡ ಅಲ್ಲಿ ಇದ್ರು. ಅಂದ್ರೆ ಎಷ್ಟೊಂದು ಟೈಟ್ ಸೆಕ್ಯೂರಿಟಿಗಳು ಇತ್ತು ಅಂತಂದ್ರೆ ನಿಜವಾಗ್ಲೂ ಕೂಡ ಒಬ್ಬ ಸೆಲಿಬ್ರಿಟಿಗೂ ಕೂಡ ಇಷ್ಟೊಂದು ಸೆಕ್ಯೂರಿಟಿ ಕೊಟ್ಟಿರಲಿಲ್ಲ, ಅಷ್ಟೊಂದು ಸೆಕ್ಯೂರಿಟಿ ಇಲ್ಲಿ ಇತ್ತು. ಈ ತರ ಒಂದು ಸಿಚುವೇಶನ್ ಇರ್ಬೇಕಾದ್ರೆ ಇವ್ರು ಏನ್ ಕೇಳ್ತಾ ಇದಾರೆ ಕುಮಾರ್ ಅವರು ಅಂತಂದ್ರೆ ನನ್ನ ಮೀಟ್ ಆಗ್ತೀನಿ ಅಂತ ಹೇಳಿದ್ರು. ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ ಮೊಟ್ಟ ಮೊದಲಿಗೆ ನಾನು ಮಾಡೋ ಕೆಲಸ ಏನಪ್ಪಾ ಅಂತಂದ್ರೆ ಅವ್ರನ್ನ ಮೀಟ್ ಆಗ್ತೀನಿ ಅಂತ ಇಲ್ಲಿ ಹೇಳಿದ್ರು. ಅದ್ರಲ್ಲೂ ಕೂಡ ಅವ್ರು ಇಲ್ಲಿ ಹೇಳಿದ್ರು ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಅಂತ ಅಂದ್ಬಿಟ್ಟು. ಮನಿ ಇವತ್ತಲ್ಲ ನಾಳೆ ಹೋಗೇ ಹೋಗುತ್ತೆ, ಅಭಿಮಾನ ಅನ್ನೋದು ಯಾವತ್ತು ಕೂಡ ಹೋಗೋದೇ ಇಲ್ಲ, ಅಭಿಮಾನಿಗಳು ಕೂಡ ಇಲ್ಲಿ ಅಷ್ಟೇ ಅಂತ ಹೇಳಿದ್ರು. ಈಗ ಅಭಿಮಾನಿಗಳನ್ನೇ ಮರ್ತು ಬಿಟ್ರ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದಾರೆ. ಆದ್ರೆ ನಿಜವಾಗ್ಲೂ ಕೂಡ ಅವ್ರು ಎಷ್ಟು ಬಿಸಿ ಇದಾರೆ, ಅವ್ರಿಗೆ ಎಷ್ಟು ಇಲ್ಲಿ ಟೈಟ್ ಸೆಕ್ಯೂರಿಟಿ ಕೊಡ್ತಿದ್ರು ಕೂಡ ಆಲ್ಮೋಸ್ಟ್ ಕನಕೋತ್ಸವದಲ್ಲಿ ಅವ್ರನ್ನ ಇಲ್ಲಿ ಯಾರ್ಯಾರು ಮಾತಾಡ್ಸಕ್ ಹೋಗಿರೋ ಸ್ಟೇಜ್ ಮೇಲೆ ಇಲ್ಲಿ ಹೋಗಿದ್ರು. ಪ್ರೋಗ್ರಾಮ್ಗೂ ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಮಾರು ಜನ ತಳ್ಳೇ ಬಿಟ್ರು. ಇವಾಗ ಅಂದ್ರೆ ಗಿಲ್ಲಿಯವ್ರನ್ನ ನೋಡ್ಬೇಕು ಅಂತ ಕೈ ಎಳೆಯೋದು, ಮತ್ತೆ ಸಿಕ್ಕಿದಾಗ ಇಲ್ಲಿ ಆ ಕಡೆ ಈ ಕಡೆ ಎಳೆದಾಡೋದೆಲ್ಲ ಕೂಡ ಇಲ್ಲಿ ಮಾಡಿದ್ರು. ಮತ್ತೆ ಹುಷಾರಿಲ್ಲ ಅಂತ ಕೂಡ ಇಲ್ಲಿ ಅವರು ಹೇಳಿದ್ರು. ಯಾಕಂದ್ರೆ ಇಷ್ಟೊಂದು ಬಿಸಿ ಶೆಡ್ಯೂಲ್ ಇದ್ದಾಗ ನಿದ್ದೆ ಮಾಡದೆ ಕಣ್ಣೆಲ್ಲಾನು ಕೂಡ ಒಂಥರ ರೆಡ್ ಆಗಿತ್ತು. ಇದನ್ನ ವಿಡಿಯೋ ಕೂಡ ಮಾಡಿಬಿಟ್ಟಿದ್ರು ಸುಮಾರು ಜನ. ಯಾಕಂದ್ರೆ ಸುಮಾರು ಜನ ಬೈಕೊಂಡಿದ್ರು. ಆ ನಂತರ ಅವ್ರಿಗೂ ಕೂಡ ಇಲ್ಲಿ ಗೊತ್ತಾಯ್ತು ಸಿಕ್ಕಾಪಟ್ಟೆ ಹುಷಾರಿಲ್ದಿರಂಗ್ ಕೂಡ ಇಲ್ಲಿ ಆಗಿತ್ತು. ಯಾಕಂದ್ರೆ ತುಂಬಾ ಬಿಸಿ ಇದ್ರು. ಆ ಒಂದು ಕಾರಣಕ್ಕೆ ಅವ್ರಿಗೆ ಇಲ್ಲಿ ಫ್ಯಾನ್ಸ್ ಗಳಿಗೆ ಮೀಟ್ ಆಗಕ್ಕೆ ಆಗಿಲ್ಲ. ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಅಂತ ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾ ಸುಮಾರು ಜನ ವಿಡಿಯೋಗಳನ್ನ ಮಾಡಿ ಬಿಟ್ಟಿದ್ದಾರೆ. ಆದ್ರೆ ಇಷ್ಟೊಂದು ಬಿಸಿ ಇರೋ ಗಿಲ್ಲಿ ಅವ್ರಿಗೆ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಇರ್ಬೇಕಾದ್ರೆ ಇವರೆಲ್ರಿಗೂ ಕೂಡ ಅಭಿಮಾನಿಗಳು ಸಪೋರ್ಟ್ ಬೇಕಾಗಿತ್ತು. ಈಗ ಅಭಿಮಾನಿಗಳಿಂದಾನೇ ಗೆದ್ದಿದ್ದಾರೆ. ಆದ್ರೆ ಅಭಿಮಾನಿಗಳನ್ನ ಇಲ್ಲಿ ಮೀಟ್ ಮಾಡಕ್ಕೆ ಇಲ್ಲಿ ನಿಮ್ಗೆ ಪುರ್ಸೋತಿಲ್ವಾ? ಇಷ್ಟೊಂದು ಬಿಸಿ ಶೆಡ್ಯೂಲ್ ಇದೆ, ಅಲ್ಲೆಲ್ಲ ಹೋಗಕ್ಕೆ ನಿಮ್ಗೆ ಟೈಮ್ ಸಿಗ್ತದೆ, ಆದ್ರೆ ಅಭಿಮಾನಿಗಳನ್ನ ಯಾಕೆ ಮೀಟ್ ಆಗ್ತಲ್ಲ? ಮೇನ್ ಆಗಿ ನೀವೇ ಹೇಳಿದ್ರಿ. ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ ತಕ್ಷಣ ಮೊದಲನೇದಾಗಿ ಮಾಡೋ ಕೆಲಸ ಏನಪ್ಪಾ ಅಂತಂದ್ರೆ ಅಭಿಮಾನಿಗಳನ್ನ ಇಲ್ಲಿ ಮೀಟ್ ಆಗ್ತೀರಾ ಅಂತ ಅಂದ್ಬಿಟ್ಟು ನೀವೇ ಹೇಳಿದ್ರಿ. ಈಗ ನೀವೇನ್ ಹೇಳಿದ್ರೋ ಅದ್ರ ತಕ್ಕಂಗೆ ಇಲ್ಲಿ ನಡ್ಕೊಂತಲ್ಲ ಅಂತಂದ್ಬಿಟ್ಟು ಈಗ ಕುಮಾರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಇನ್ನಿಲ್ಲಿ ಈ ಕುಮಾರ್ ಅನ್ನೋರು ಈ ರೀತಿಯಾಗಿ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಈ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಒಂದೇ ಒಂದು ಇಂಟರ್ವ್ಯೂನಲ್ಲಿ ಇಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ದು ಈ ರೀತಿಯಾಗಿ. ಅಂದ್ರೆ ಗಿಲ್ಲಿ ಅವರು ಚೇಂಜ್ ಆಗ್ಬಿಟ್ಟಿದ್ದಾರೆ, ಇದು ಎಷ್ಟು ದಿವಸ ನಡೆಯುತ್ತೆ, ಈ ತರ ಎಲ್ಲ ನಡೆಯಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಅಭಿಮಾನಿ ಆಗಿರೋರು ನಿಜವಾಗ್ಲೂ ಕೂಡ ಅಭಿಮಾನ ಅನ್ನೋದು ಇದ್ರೆ ಯಾರು ಕೂಡ ಈ ರೀತಿಯಾಗಿ ರಿಯಾಕ್ಟ್ ಮಾಡಲ್ಲ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಹೌದು ಅವರು ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ, ಅವ್ರು ಹಾಕಿಸ್ಕೊಂಡು ಆದ್ಮೇಲೆ ಸುಮಾರು ಜನ ಇಲ್ಲಿ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಆದ್ರೆ ಗಿಲ್ಲಿ ಅವರು ಇವ್ರನ್ನ ಮೀಟ್ ಆಗ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಇವಾಗ ಕುಮಾರ್ ಅನ್ನೋರು ಏನೊಂದು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ರು, ಇದಕ್ಕೆ ಕಮೆಂಟ್ ಗಳ ಸುರಿಮಳೆನೆ ಇಲ್ಲಿ ಬಂದ್ಬಿಟ್ಟಿದೆ. ಆಲ್ಮೋಸ್ಟ್ ಸುಮಾರು ಜನ ಇಲ್ಲಿ ಕುಮಾರ್ ಅವ್ರಿಗೆ ಇಲ್ಲಿ ಬೈದಿದ್ದಾರೆ. ಇನ್ನು ಸ್ವಲ್ಪ ಜನ ಇಲ್ಲಿ ಅಂದ್ರೆ ನಿಮ್ಗೆ ಗೊತ್ತು ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇದ್ದೇ ಇರುತ್ತೆ. ಇಲ್ಲಿ ನೋಡಿ ಸುಮಾರು ಕಮೆಂಟ್ಗಳಲ್ಲಿ ಒಂದು 2-3 ಕಮೆಂಟ್ಗಳನ್ನ ಇಲ್ಲಿ ಓದ್ತೀನಿ. ಯಾವ ರೀತಿಯಾಗಿ ಇಲ್ಲಿ ಕಮೆಂಟ್ಗಳು ಬಂದಿದೆ ಅಂತಂದ್ರೆ ಇದು ಅಭಿಮಾನ ಅಲ್ಲ, ಇದೊಂದು ಪಬ್ಲಿಸಿಟಿಗೋಸ್ಕರ ನೀವು ಮಾಡ್ತಾ ಇರೋದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಅಭಿಮಾನಿ ಅಲ್ಲ, ಇದು ಪಬ್ಲಿಸಿಟಿ ನೀವು ಮಾಡ್ಕೊಂತ ಇರೋದು, ನಿಮಗೆ ನೀವೇ ಒಂದು ಪಬ್ಲಿಸಿಟಿ ತಗೊಂತಿದ್ದೀರಾ ಅಂತ ಇಲ್ಲಿ ಹೇಳಿದ್ದಾರೆ. ಅದು ಕೂಡ ಒಂದ್ ಕಡೆ ಎಲ್ಲೋ ನಿಜ ಅಂತ ಕೂಡ ಇಲ್ಲಿ ಅನಿಸ್ತಾ ಹೋಗುತ್ತೆ ಅಲ್ಲ ವೀಕ್ಷಕರ. ಏನಕ್ಕೆ ಅಂತಂದ್ರೆ ಹೌದು ತಾಳ್ಮೆ ಅನ್ನೋದು ಇರ್ಲೇಬೇಕಾಗತ್ತೆ. ಹೌದು ಅಭಿಮಾನ ಅಂತ ಇದ್ದಿದ್ದಷ್ಟೇ ನೀವು ಟ್ಯಾಟೋ ಹಾಕಿಸ್ಕೊಂಡಿದ್ರೆ, ಇಲ್ಲಿ ಗಿಲ್ಲಿಯವ್ರು ಬಂದ್ಬಿಟ್ಟು ನಾನು ಟ್ಯಾಟೋನ ಹಾಕಿಸ್ಕೊಳ್ಳಿ ಅಂತ ಅವ್ರೇನು ಇಲ್ಲಿ ಹೇಳಿರ್ಲಿಲ್ಲ. ಸ್ವಲ್ಪ ಬಿಸಿ ಇದ್ದಾರೆ, ಅವ್ರಿಗೂ ಕೂಡ ಸಮಯ ಕೊಡಿ. ಅವ್ರೇನಿಲ್ಲಿ ಒಂದು ಸ್ಟೇಟ್ಮೆಂಟ್ ಅಂತೂ ಇಲ್ಲಿ ಕೊಟ್ಟಿಲ್ಲ, ನಾನು ತುಂಬಾ ಬಿಸಿ ಇದ್ದೀನಿ, ಯಾರನ್ನೂ ಕೂಡ ನಾನು ಇಲ್ಲಿ ಮೀಟ್ ಆಗದೇ ಇಲ್ಲ ಅನ್ನೋದು ಸ್ಟೇಟ್ಮೆಂಟ್ ಏನಾದ್ರು ಕೊಟ್ಟಿದಾರಾ? ಇಲ್ಲ ಅಲ್ವಾ, ಸ್ವಲ್ಪ ತಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಈಗ ಕುಮಾರ್ ಅವ್ರಿಗೆ ಸುಮಾರು ಜನ ಕಮೆಂಟ್ ಸುರಿಮಳೆನ ಇಲ್ಲಿ ಹರಿಸ್ತಿದ್ದಾರೆ. ಇನ್ನಿಲ್ಲಿ ಅದ್ರ ನೆಕ್ಸ್ಟ್ ಕಮೆಂಟ್ ಇನ್ನೊಂದು ಹೇಳ್ತೀನಿ ನೋಡಿ. ರೀ ನಿಮ್ ಯೋಗ್ಯತೆ ನೀವೇ ಕಳ್ಕೋಬೇಡಿ, ನೀವು ಯಾವ ಅಭಿಮಾನಿ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ನೋಡಿ ಅವ್ರಿಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ಎಲ್ರಿಗೂ ಕೂಡ ಸ್ವಲ್ಪ ತಾಳ್ಮೆ ಅನ್ನೋದು ಇರ್ಲೇಬೇಕಾಗತ್ತೆ. ಅದರಲ್ಲೂ ಕೂಡ ನಾನು ಟ್ಯಾಟೋ ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ, ಇಲ್ಲಿ ನನ್ನ ಬಂದು ಮೀಟ್ ಆಗ್ಲೇಬೇಕು ಅಂತ ಅಂದ್ಬಿಟ್ಟು ಅವ್ರು ಇಷ್ಟ ಪಡ್ತಾ ಇದ್ದಾರೆ ಅಂತಂದ್ರೆ ಇದು ಸ್ವಾರ್ಥದ ಅಭಿಮಾನ ಅಂತ ಕೂಡ ಇಲ್ಲಿ ಆಗುತ್ತೆ, ಸ್ವಾರ್ಥದ ಅಭಿಮಾನಿ ಅಂತ ಕೂಡ ಇಲ್ಲಿ ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೂ ಸ್ವಲ್ಪ ಜನ ಏನ್ ಹೇಳಿದ್ದಾರೆ ಅಂತಂದ್ರೆ ಇವನು ಈ ತರ ಮಾಡ್ತಾನೆ ಅಂತ ಮೊದಲೇ ಗೊತ್ತಿತ್ತು, ಏನು ಕಿತ್ಕೊಳ್ಳಕ್ ಆಗಲ್ಲ, ಜೈ ಗಿಲ್ಲಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಅದರ ನೆಕ್ಸ್ಟ್ ನೋಡಿ,
ನೀವು ಅವ್ನ್ ಮೀಟ್ ಮಾಡ್ಲಿ ಅನ್ನೋದಕ್ಕೇನೆ ಟ್ಯಾಟೋ ಹಾಕಿಸ್ಕೊಂಡ್ರ, ನೀವ್ ಫೇಮಸ್ ಆಗ್ಬೇಕು ಅಂತ ಇಲ್ಲಿ ಕೇಳ್ತಿದ್ದಾರೆ. ಅದು ಕೂಡ ನಿಜ ಅಲ್ವಾ? ಇಲ್ಲಿ ಗಿಲ್ಲಿ ಅವರು ಈ ರೀತಿಯಾಗಿ ಮೊಟ್ಟ ಮೊದಲಿಗೆ ಯಾರು ಇಲ್ಲಿ ಹಾಕಿಸ್ಕೊಂತಾರೆ, ಹೆಸರು ಹಾಕಿಸ್ಕೊಂಡ್ರೆ ಒಂದ್ ಲೆಕ್ಕ, ಬಟ್ ಪೂರ್ತಿ ಭಾವಚಿತ್ರನ ಇಲ್ಲಿ ಹಾಕಿಸ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಹೌದು ನಾನು ಈ ತರ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನನಗೂ ಒಂದು ಪಬ್ಲಿಸಿಟಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ರ, ಅವ್ರು ಮೀಟ್ ಆಗ್ಲೇಬೇಕು, ಹೇಗಿದ್ರು ಕೂಡ ಅವ್ರಿಗೂ ಕೂಡ ಇಲ್ಲಿ ಒಂದು ಒಳ್ಳೆ ನೇಮ್ ಇದೆ, ಫೇಮ್ ಇದೆ ಅಂತ ಅಂದ್ಬಿಟ್ಟು ಒಳಗಡೆ ಹೋದಾಗೆ ಗೊತ್ತಾಗಿತ್ತು. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಕೌಂಟ್ ಅಂತೂ ಯಾವ್ದು ಜೆಟ್ಗಿಂತ ಇಲ್ಲಿ ಸ್ಪೀಡ್ ಆಗಿ ಹೋಗಿತ್ತು. 2.1 ಮಿಲಿಯನ್ ಹತ್ರ ಫಾಲೋವರ್ಸ್ ಇದ್ರು. ಅಂದ್ರೆ ಎಷ್ಟು ಒಂದು ಪಾಪ್ಯುಲಾರಿಟಿ ಇತ್ತು ಅಂತಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೂ ಮುಂಚೆಯವರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಅಭಿಮಾನಿಗಳಿದ್ರು, ಹೋದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಅಭಿಮಾನಿಗಳು ಇಲ್ಲಿ ಜಾಸ್ತಿ ಆದ್ರು. ಅದಕ್ಕೋಸ್ಕರ ನೀವು ಬೇಕು ಅಂತ ನೀವು ಕೂಡ ಇಲ್ಲಿ ಫೇಮಸ್ ಆಗ್ಬೇಕು ಅಂತಂದ್ಬಿಟ್ಟು ಟ್ಯಾಟೋನ ಹಾಕಿಸ್ಕೊಂಡ್ರ ಅಂತ ಕೂಡ ಇಲ್ಲಿ ಕೇಳ್ತಿದ್ದಾರೆ. ಆ ನಂತರ ಇಲ್ಲಿ ಇನ್ನೊಬ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಬಿಡಿ ಇವನ್ಗೆ ಬೇಕಾದದ್ದು ಏನು ಅಂತ ಗೊತ್ತಾಯ್ತು, ಅವನೇ ಅರ್ಥ ಮಾಡ್ಕೊಂಡು ಇಲ್ಲಿಗೆ ನಿಲ್ಸಿದ್ರೆ ಒಳ್ಳೇದು, ಇಲ್ಲ ಅವನು ಯಾವ ಉದ್ದೇಶಕ್ಕೆ ಇದೆಲ್ಲ ಮಾಡ್ತಾ ಇದ್ದಾನೋ ಅದಕ್ಕೆ ಒಂದು ಡ್ಯಾಶ್ ಇಡ್ತೀವಿ ಅಂತಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಇವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಯಾವಾಗ ಕೊಟ್ಟರು, ಇದಕ್ಕೆ ಕಮೆಂಟ್ಗಳ ಸುರಿಮಲೆಯಲ್ಲಿ ಬಂದ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಜನ ಇಲ್ಲಿ ಕಮೆಂಟ್ ಕೂಡ ಇಲ್ಲಿ ಮಾಡಿದ್ದಾರೆ. ನೋಡಿ, ಇವತ್ತು ನಮ್ ಗಿಲ್ಲಿ ಬಾಸ್ ಟ್ಯಾಟೋ ಸಾವಿರಾರು ಜನ ಹಾಕಿಸ್ಕೊಂಡಿದ್ದಾರೆ, ಎಲ್ಲರೂ ಅಭಿಮಾನಕ್ಕೋಸ್ಕರ ಹಾಕಿಸ್ಕೊಂಡಿದ್ದಾರೆ, ನೀ ಮಾತ್ರ ಪಬ್ಲಿಸಿಟಿಗೋಸ್ಕರ ಹಾಕಿಸ್ಕೊಂಡಿರೋ ತರ ಕಾಣ್ತಾ ಇದೆಯಾ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಈ ತರ ಸಾವಿರಾರು ಕಮೆಂಟ್ಗಳ ಸುರಿಮಲನೆಯಲ್ಲಿ ಬಂದಿದೆ ವೀಕ್ಷಕರೇ. ಸೊ ವೀಕ್ಷಕರೇ, ಸದ್ಯ ಈ ಒಂದು ವಿಚಾರ ಕೇಳಿದಾಗ ನಿಮಗೆ ಏನ್ ಅನಿಸ್ತಿದೆ? ನಿಜವಾಗ್ಲೂ ಕೂಡ ಅವರು ಪಬ್ಲಿಸಿಟಿಗೋಸ್ಕರ ಈ ರೀತಿ ಮಾಡ್ತಾ ಇದಾರ, ಇಲ್ಲಾಂದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಅಭಿಮಾನ ಇತ್ತ ಅನ್ನೋದ್ರ ಬಗ್ಗೆ. ಈಗ ಗಿಲ್ಲಿ ಅವ್ರ ಬಗ್ಗೆ ಹೌದು ಎಲ್ರಿಗೂ ಕೂಡ ಗೊತ್ತಿದೆ, ಈಗ ಸಿಕ್ಕಾಪಟ್ಟೆ ಅವರು ಬ್ಯುಸಿ ಇದ್ದಾರೆ, ಆಲ್ಮೋಸ್ಟ್ ಸ್ವಲ್ಪ ಹುಷಾರಿಲ್ಲ ಅಂತ ಕೂಡ ಇಲ್ಲಿ ಅವರೇ ಹೇಳಿದ್ರು. ಇಷ್ಟು ಹುಷಾರಿಲ್ಲ ಅಂದ್ರೂ ಕೂಡ ಮೊಟ್ಟ ಮೊದಲಿಗೆ ಅವರು ಅವ್ರನ್ನ ಮೀಟ್ ಆಗ್ಲೇಬೇಕಿತ್ತ, ಅಥವಾ ಇಲ್ಲಿ ಸ್ವಲ್ಪ ಸಮಯ ಕೊಟ್ಟು ಆನಂತರ ಮಾತಾಡಿದ್ರೆ ಇಲ್ಲಿ ಚೆನ್ನಾಗಿರೋದ? ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.